ಪಿಯು ಕಾಲೇಜು ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ. ಗಜೇಂದ್ರಗಡ ನಗರದ ಜಗದ್ಗುರು ತೋಂಟದಾರ್ಯ ಪಿಯು ಕಾಲೇಜು ವಿದ್ಯಾರ್ಥಿಗಳು ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಯಾನ 3 ಸಾಧನೆ ಕುರಿತು ಮಾಹಿತಿಗಳನ್ನು ಹಂಚಿಕೊಂಡ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ, ವಿಜ್ಞಾನ ಉಪನ್ಯಾಸ, ಮಾದರಿ ತಯಾರಿ, ಪ್ರಬಂಧ, ಚಿತ್ರಕಲೆ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಪನ್ಯಾಸಕ ಹನುಮಪ್ಪ ನಡಕಟ್ಟಿನ್, ಪ್ರಾಚಾರ್ಯರಾದ ಸಂಗಮೇಶ್ ಎಸ್ ಬಾಗೂರವರು ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಉಪನ್ಯಾಸಕರಾದ ಹೊತ್ತಪ್ಪ ಮಾರನಬಸರಿ, ಆನಂದ ಜೋಚನಿ, ಅಶೋಕ್ ಅಂಗಡಿ, ಶ್ರುತಿ ನಡಕಟ್ಟಿನ್, ಫಾತಿಮಾ ಕುದ್ದನ್ನವರ್, ಸಿದ್ದರಾಮೇಶ ಕರಬಾ ಶೆಟ್ಟರ್, ಮಾಧುರಿ ನಾಡಗೇರ್, ಅಭಿಲಾಷ ಗಂಜಿಹಾಳ್, ಕರುಣಾ ಜಕಲಿ, ಸುಶೀಲಾ ಮುಂಡರ್ಗಿ, ಈರಣ್ಣ ಮಲಕಣ್ಣವರ್, ಪ್ರವೀಣ್ ಚಿತ್ರಗಾರ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ವಿದ್ಯಾರ್ಥಿನಿಯರಾದ ಪೂರ್ವಿ ಜೋಶಿ, ಭೂಮಿಕಾ ರಾಯಬಾಗಿ ಪ್ರಾರ್ಥಿಸಿದರು. ಹುತ್ತಪ್ಪ ಮಾರನ ಬಸರಿಯವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಲಬ್ಧಿ ಬಾಗಮಾರ್ ಅವರು ವಂದಿಸಿದರು. ವರದಿ ಎಸ್ವಿ ಸಂಕನಗೌಡರ್. ಬಹಳ ಹೆಮ್ಮೆಯ ವಿಷಯ ಆಗೈತಿ. ಈಗ ನಾನು ಚಂದ್ರಯಾನ ಯಾವ ರೀತಿ ಪ್ರೊಸೆಸ್ ಒಳಗ ನಡೀತಿದೆ ಅಂತ ಹೇಳಕ ಇಷ್ಟಪಡ್ತೀನಿ. ಹೋದ ವರ್ಷ ಜುಲೈ 14, 2023 ನಾವು ಚಂದ್ರಯಾನ 3 ಎಂಬ ಮಷೀನ್ ಲಾಂಚ್ ಮಾಡ್ತೀವಿ. ಅದು LTMT-M4 ಎಂಬ ರಾಕೆಟ್ ಮೂಲಕ ಲಾಂಚ್ ಆಗುತ್ತಾ. ಲಾಂಚ್ ಆದಾಗ ಸ್ಟಾರ್ಟಿಂಗ್ ಅದ್ರದ್ದು ಸ್ಪೀಡ್ ಎಷ್ಟಾಗಿತ್ತಪ್ಪ ಅಂತಂದ್ರೆ 1627 ಕಿಲೋಮೀಟರ್ ಸ್ಪೀಡ್ ಒಳಗ ಚಲಿಸ್ತಿರುತ್ತಾ. ನೆಕ್ಸ್ಟ್ ಚಲಿಸ್ತಿರ್ಬೇಕಾದ್ರೆ ಮಿಡಲ್ ರಾಕೆಟ್ ಬೂಸ್ಟರ್ಸ್ ಅಂತ ಇರ್ತಾವು. ರಾಕೆಟ್ ಬೂಸ್ಟರ್ಸ್ ಆನ್ ಆಗ್ತಾವು. ಆನ್ ಆಗಿ ಒಂದೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮೇನ್ ಇಂಜಿನ್ ಅಂತ ಇರ್ತಾವು. ಆಮೇಲೆ ಲಿಕ್ವಿಡ್ ಇಂಜಿನ್ ಅಂತ ಇರ್ತಾವು. ಆ ಲಿಕ್ವಿಡ್ ಇಂಜಿನ್ ಆನ್ ಆದ್ಮೇಲೆ ಅದ್ರ ಸ್ಪೀಡ್ ಮತ್ತಿಷ್ಟು ಹೈ ಆಗುತ್ತಾ. ಹೈ ಆಗಿ ಫಸ್ಟಿಗೆ 1672 ಕಿಲೋಮೀಟರ್ ಇದ್ದಿದ್ದು, ನೆಕ್ಸ್ಟ್ ಅದು ಲಿಕ್ವಿಡ್ ಇಂಜಿನ್ ಆನ್ ಆದ್ಮೇಲೆ ಮತ್ತಿಷ್ಟು ಸ್ಪೀಡ್ ಜಾಸ್ತಿ ಆಗಿ 6435 ಕಿಲೋಮೀಟರ್ಗೆ ಬರುತ್ತೆ. ಬಂದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋದ್ಮೇಲೆ ಆಮೇಲೆ ನಾನು ರಾಕೆಟ್ ಬೂಸ್ಟರ್ ಅಂತ ಏನ್ ಹೇಳಿದ್ನಲ್ಲ, ಆ ರಾಕೆಟ್ ಬೂಸ್ಟರ್ಸ್ ಸಪರೇಟ್ ಆಗಿ ಹೋಗಿ ಸಮುದ್ರದೊಳಗ ಬೀಳುವಂಗ ಇಸ್ರೋ ಸೈಂಟಿಸ್ಟ್ ಎಲ್ಲ ಮಾಡಿ ಕಳ್ಸಿರ್ತಾರ. ಅವು ಹಂಗ ಸಪರೇಟ್ ಆಗ್ತಾವು. ಸಪರೇಟ್ ಆದ್ಮೇಲೆ ನೆಕ್ಸ್ಟ್ ಮೇನ್ ಇಂಜಿನ್ ಅಂತ ಇರುತ್ತಾ. ಆ ಮೇನ್ ಇಂಜಿನ್ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಮತ್ತೊಂದು ಹೈ ಸ್ಪೀಡ್ ಜಾಸ್ತಿ ಆಗಿ 7000 ಕಿಲೋಮೀಟರ್ಗೆ ಬರುತ್ತಾ. 7000 ಕಿಲೋಮೀಟರ್ಗೆ ಬಂದ್ಮೇಲೆ ಹೆಡ್ ಶೀಲ್ಡ್ ಅಂತ ಇರುತ್ತಾ, ಅದು ಸಪರೇಟ್ ಆಗುತ್ತೆ. ನೆಕ್ಸ್ಟ್ ಕ್ರಯೋಜೆನಿಕ್ ಇಂಜಿನ್ ಅಂತ ಯೂಸ್ ಮಾಡ್ತಾರ. ಆ ಕ್ರಯೋಜೆನಿಕ್ ಇಂಜಿನ್ ಬಂದಾಗ ಫಸ್ಟಿಗೆ ಸ್ಪೀಡ್ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಅಂದ್ರೆ 36,968 ಕಿಲೋಮೀಟರ್ 1 ಅವರ್ಗೆ ಚಲಿಸುತ್ತಾ. ಹಿಂಗ ಸ್ಪೀಡ್ ಎಲ್ಲ ಇನ್ಕ್ರೀಸ್ ಆಗಿ ನೆಕ್ಸ್ಟ್ ಅದು ಕ್ರಯೋಜೆನಿಕ್ ಇಂಜಿನ್ ಅಂತ ಏನಿರುತ್ತಲ್ಲ ಅದು ಸಪರೇಟ್ ಆಗಿ ಲಾಸ್ಟಿಗೆ ಲ್ಯಾಂಡರ್ ಮತ್ತೆ ರೋವರ್ ಎರಡು ಉಳಿತಾವು. ಈಗ ಲ್ಯಾಂಡರ್ ಡೈರೆಕ್ಟ್ ಆಗಿ ಹೋಗಿ ಚಂದ್ರನ ಮೇಲೆ ಲ್ಯಾಂಡ್ ಆಗಂಗಿಲ್ಲ. ಫಸ್ಟಿಗೆ ಭೂಮಿ ಕಕ್ಷೆ ಒಳಗ ಸುತ್ತಿ, ಆಮೇಲೆ ಚಂದ್ರನ ಕಕ್ಷೆ ಒಳಗ ಸುತ್ತಿ, ಆಮೇಲೆ ಅದು ಏನಾಗುತ್ತಪ್ಪ ಅಂತಂದ್ರೆ ಚಂದ್ರನ ಮೇಲೆ ಹೋಗಿ ಸಾಫ್ಟ್ ಲ್ಯಾಂಡ್ ಮಾಡುತ್ತ. ಹಂಗ ಭೂಮಿ ಕಕ್ಷೆ ಒಳಗ ಅದು ಸುತ್ತಾಕ 6 ದಿನ ತಗೊಳುತ್ತ. ಹಂಗ ಭೂಮಿ ಕಕ್ಷೆ ಒಳಗ ಸುತ್ತಿ 6 ದಿನ ಆದ್ಮೇಲೆ ಚಂದ್ರನ ನಿಯರ್ ಬರುತ್ತ. ಚಂದ್ರನ ಕಕ್ಷೆ ಒಳಗೂ 13 ದಿನ ಸುತ್ತಿ ಆಮೇಲೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತ. ಚಂದ್ರಯಾನ 2 ಒಳಗ ಆರ್ಬಿಟ್ ಕಳಿಸಿದ್ರು, ಬಟ್ ಚಂದ್ರಯಾನ 3 ಒಳಗ ಕಳಿಸಿಲ್ಲ. ಅದ್ರ ಬದಲಾಗಿ ಎಲ್ಲ ಶಿಕ್ಷಕರಿಗೂ ಅನಿಸುತ್ತಾ ನಮಗೆ ಇವತ್ತು ಬಹಳ ಪ್ರೌಡ್ ಫೀಲ್ ಆಗಬೇಕು. ಯಾಕಂದ್ರೆ ನಾವು ಫಸ್ಟ್ ಇಯರ್ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ನಾವು ಹೋದ ವರ್ಷ ಮಾಡಿದ ಚಂದ್ರಯಾನ ಸಕ್ಸಸ್ಫುಲ್ ಆಗಿದ್ಮೇಲೆ ನಮ್ಮ ಪ್ರಧಾನಮಂತ್ರಿಯವರಾದ ಶ್ರೀಯುತ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಆಚರಿಸೋಣ ಆಗಸ್ಟ್ 23 ಅಂತ ಆದೇಶ ಹೊರಡಿಸಿದ್ರು. ಅವಾಗಿಂದ ಇದೇ ಫಸ್ಟ್ ವರ್ಷ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸ್ತಿರೋದು. ಸೊ ಈ ಒಂದು ಸಕ್ಸಸ್ಗೆ ಮೇನ್ ಕಾರಣ ಯಾರಂತ ಇಸ್ರೋ. ಈಗ ನಾವು ಸ್ವಲ್ಪ ಇಸ್ರೋ ಹಿಸ್ಟ್ರಿಯನ್ನ ನೋಡೋಣ. ಇಸ್ರೋ ಫಸ್ಟ್ ಸ್ಟಾರ್ಟ್ ಆಗಿದ್ದು 1962 ಒಳಗ. ಇದಕ್ಕೆ ಮೇನ್ ಕಾರಣ ಯಾರಂತಂದ್ರ ಭಾರತದ ಬಾಹ್ಯಾಕಾಶ ಅಭಿಯಾನದ ಪಿತಾಮಹ ಅಂತ ನಾವು ಕರೀತೀವಿ ಅವರ ವಿಕ್ರಮ್ ಸಾರಾಭಾಯಿ ಮತ್ತೆ ಸತೀಶ್ ಧವನ್ ಅವರ ಕಳಿಸಿದ ಕೂಸಿ ನಮ್ಮ ಇಸ್ರೋ. ಈ ಇಸ್ರೋಕ್ಕೆ ನಾವು ಫಸ್ಟ್ INCOSR ಅಂತ ಕರೀತೀವಿ. ನೆಕ್ಸ್ಟ್ 1969 ಒಳಗ ಇದಕ್ಕೆ ಇಸ್ರೋ ಅಂತ ಮರುನಾಮಕರಣ ಮಾಡಿದ್ರು. ನಾವು ಫಸ್ಟ್ ಉಪಗ್ರಹವನ್ನ ಉಡಾವಣೆ ಮಾಡಿದ್ದು ವಿತ್ ಹೆಲ್ಪ್ ಆಫ್ ರಷ್ಯಾ. ಯಾಕಂದ್ರೆ ನಮಗೊಬ್ಬ
LC-75 ಅನ್ನೋಂಥ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಿದ್ವಿ. ಇದು ನಾವು ಅಟ್ಮಾಸ್ಫಿಯರ್ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ನಮ್ಮ ಸೈಂಟಿಸ್ಟ್ಗಳು ಇದನ್ನ ಉಡಾವಣೆ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆದ ನಮ್ಮ ಅಂತರಿಕ್ಷ ಯಾನ ಈಗ ಚಂದ್ರಯಾನ ತನಕ ಬಂದಿದ್ದೀವಿ. ಚಂದ್ರಯಾನ ಅಷ್ಟೇ ಅಲ್ಲ, ನಮ್ಮ ಭಾರತೀಯರು ಮಂಗಳಯಾನ ಆಗಿರ್ಬೋದು, ಸೂರ್ಯ, ಹೀಗೆ ಎಲ್ಲಾ ಗ್ರಹಗಳ ಮೇಲೂ ಆಲ್ಮೋಸ್ಟ್ ಅವರು ಒಂದು ಅದ್ರ ಬಗ್ಗೆ ತಿಳ್ಕೊಬೇಕಂತ ಬಹಳ ಪ್ರಯತ್ನ ಮಾಡಾರ. ಸೊ ಈ ಚಂದ್ರಯಾನ ಬಗ್ಗೆ ನೋಡಿದಾಗ ಚಂದ್ರಯಾನ ಫಸ್ಟ್ ಮಾಡಿದ್ವಿ ಯಾವಾಗಂತ ಅಕ್ಟೋಬರ್ 22, 2008 ಅವಾಗ ಸ್ಟಾರ್ಟ್ ಆಗಿದ್ದು ಚಂದ್ರಯಾನ. ಅವಾಗ ಎದಕ್ಕೆ ಸ್ಟಾರ್ಟ್ ಮಾಡಿದ್ರಂತ ಚಂದ್ರನ ಮೇಲ್ಮೈಯೊಳಗ ನೀರಿನ ಮಟ್ಟ ಐತೋ ಇಲ್ಲೋ ಅಂತ ತಿಳ್ಕೊಳಕ ಅವಾಗ ಚಂದ್ರಯಾನ ಫಸ್ಟ್ ಮಾಡಿದ್ರು. ಅಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಆಲ್ಮೋಸ್ಟ್ ಸಕ್ಸಸ್ ಅಂತ ತಿಳ್ಕೊಬಹುದು. ಯಾಕಂದ್ರೆ ನಮಗಲ್ಲಿ ನೀರ್ ಐತಿ ಅಂತ ಅವಾಗ ಗೊತ್ತಾಯ್ತು. ಆದ್ರೆ ಇನ್ನೇನ್ ಲ್ಯಾಂಡ್ ಆಗ್ಬೇಕು ಅನ್ನೋದ್ರೊಳಗನ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಲಾಸ್ಟ್ ಆಯ್ತು. ನೆಕ್ಸ್ಟ್ ಚಂದ್ರಯಾನ 2ನ ಅದೇ ಚಂದ್ರಯಾನ 1ನ ಒಂದು ಹೋಪ್ ಆಗಿ ಇಟ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ನ ಇಲ್ಲಿ ಮಾಡಿದಾಗ ಚಂದ್ರಯಾನ 2ನ ನಾವು ರೆಡಿ ಮಾಡಿದ್ರು ನಮ್ಮ ಸೈಂಟಿಸ್ಟ್. ಅದು ಸೆಪ್ಟೆಂಬರ್ 2019 ಅವಾಗ ಅದ್ರೊಳಗ ಲ್ಯಾಂಡರ್ ಇತ್ತು, ರೋವರು ಮತ್ತು ಆರ್ಬಿಟರ್. ಇಲ್ಲಿ ಆರ್ಬಿಟರ್ ನಮ್ಗೆ ಬಹಳ ಹೆಲ್ಪ್ ಮಾಡಿದೆ. ಮಿಷನ್ ಇಟ್ ಇಸ್ ದ ಸಕ್ಸೆಸ್ ಆಫ್ ಚಂದ್ರಯಾನ 1 and Chandrayaan 2. Chandrayaan 1 is launched in 2008 but it was failed, and in 2019 Chandrayaan 2 was launched by ISRO scientists, but this one also not successfully landed. But Chandrayaan 3 is launched in 2023 July 14, but it was successfully landed, but it was landed softly on the moon. India is the fourth country after the countries like Russia, America and China. India is the first country which is landed softly on the moon on the south pole. Chandrayaan 3 cost was 615 crore about, and it was proud moment for Indians. And PM of our country Narendra Modi was declared 23 August as National Space Day. This is first year we are celebrating the National Space Day. I wish